ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಕ್ಕಿಂತ ಮುಂಚೆ ನಾನು ಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ಫುಲ್ ಕಂಪ್ಲೀಟ್ ಪ್ಲೇಲಿಸ್ಟನ್ನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಸೊ ಡಿಮಲ್ಟಿಪ್ಲೆಕ್ಸರ್ ಅಂದರೆ ಆಪೋಸಿಟ್ ಆಫ್ ಮಲ್ಟಿಪ್ಲೆಕ್ಸರ್. ಅಂದರೆ ಮಲ್ಟಿಪ್ಲೆಕ್ಸರಲ್ಲಿ ಏನಾಗುತ್ತೆ, ಮಲ್ಟಿಪ್ಲೆಕ್ಸರಲ್ಲಿ ನಮ್ಮ ಹತ್ರ ಎನ್ ಇನ್ಪುಟ್ಸ್ ಮತ್ತು ಕೇವಲ ಒಂದೇ ಒಂದು ಔಟ್ಪುಟ್ ಇರುತ್ತೆ. ಎನ್ ಇನ್ಪುಟ್ಸ್ ಮತ್ತು ಒನ್ ಔಟ್ಪುಟ್ ಇರುತ್ತೆ. ಅಂದರೆ ಡಿಮಲ್ಟಿಪ್ಲೆಕ್ಸರ್ ಆಪೋಸಿಟ್ ಅಂದರೆ ಏನಾಗುತ್ತೆ, ಡಿಮಲ್ಟಿಪ್ಲೆಕ್ಸರ್ಸಲ್ಲಿ ಏನಿರುತ್ತೆ, ಒನ್ ಇನ್ಪುಟ್ ಕೇವಲ ಒಂದಿರುತ್ತೆ, ಆದರೆ ಎನ್ ಔಟ್ಪುಟ್ಸ್ ಇರುತ್ತೆ. ಯಾವ ಥರ ಇರುತ್ತೆ, 2n ಅಂದರೆ 2 ಔಟ್ಪುಟ್, 2 × 2 ಅಂದರೆ 4 ಔಟ್ಪುಟ್, 2 × 3 ಅಂದರೆ 8 ಔಟ್ಪುಟ್, ಈ ಥರ ಔಟ್ಪುಟ್ಗಳು ಹೋಗ್ತಾ ಹೋಗುತ್ತೆ. ಸೊ ಒಂದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊತ ಹೋಗೋಣ. ಸೊ ನಾವೊಂದು ಡಾಟಾನ ಇನ್ಪುಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಡಾಟಾ ಇನ್ಪುಟ್ ಡಿಮಲ್ಟಿಪ್ಲೆಕ್ಸರಲ್ಲಿ ಕೇವಲ ಒಂದು ಇನ್ಪುಟ್ ಮಾತ್ರ ಮಾಡೋಕ್ಕಾಗೋದು. ಸೊ ನಾವು ಡಾಟಾನ ಇನ್ಪುಟ್ ಮಾಡಿದಾಗ ಎಷ್ಟೊಂದು ಔಟ್ಪುಟ್ಗಳು ಬರ್ಬೋದು, y1 y2 y3 yn-1 ಎಷ್ಟಾದ್ರೂ ಕೂಡ ಬರ್ಬೋದು. ಇವೆಲ್ಲ ಏನು ಔಟ್ಪುಟ್ಗಳಾಗ್ತವೆ. ಇದರಲ್ಲೂ ಕೂಡ ನಾವು ಸೆಲೆಕ್ಟಿವ್ ಲೈನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೆಲೆಕ್ಟಿವ್ ಲೈನ್ಸ್ ಇರ್ಬೋದು, ಎನೇಬಲ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹೇಗೆ ಯೂಸ್ ಮಾಡೋದು ಅಂದರೆ 0 ಮತ್ತು 1. 0 ಅಂದರೆ ಲೋ, 1 ಅಂದರೆ ಹೈ. ಅಂದರೆ ಏನಾಗುತ್ತೆ ಅಂದರೆ ಲೋ ಇದ್ದಾಗ ಆಪ್ರೇಷನ್ ನಡೆಯಲ್ಲ, ನೋ ಆಪ್ರೇಷನ್. ನಾವೇನು ಇನ್ಪುಟ್ ಕೊಡ್ತೀವಿ ಆ ಆಪ್ರೇಷನ್ ನಡೆಯಲ್ಲ ಲೋ ಇದ್ದಾಗ. ಎನೇಬಲ್ 0 ಕೊಟ್ಟಾಗ, 1 ಕೊಟ್ಟಾಗ ಹೈ ಆಗುತ್ತೆ, ಆವಾಗ ಆಪ್ರೇಷನ್ ನಡೆಯುತ್ತೆ. ಸೊ ಇದಕ್ಕೆಲ್ಲನೂ ಕೊಟ್ಟಿದ್ದಾರೆ. ಸೊ ಇವಾಗ 1:2 ಮಲ್ಟಿಪ್ಲೆಕ್ಸರ್ಸ್ನ ನೋಡ್ತಾ ಹೋಗೋಣ. ಸೊ ಇದನ್ನೆಲ್ಲ ಅಳಿಸ್ತೀನಿ, ನೀಟಾಗಿ ಒಂದು ಕಡೆಯಿಂದ ಬರ್ತಾ ಹೋಗೋಣ. ಇದರಲ್ಲಿ ಆಲ್ಮೋಸ್ಟ್ ಥಿಯರಿ ಥರನೇ ಕೇಳೋದು ಎಕ್ಸಾಮಲ್ಲಿ, ಹಾಗಾಗಿ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ 1:2 ಅಂದರೆ ನಮಗೆ ಎಷ್ಟಾಯಿತು, ಇನ್ಪುಟ್ ಎಷ್ಟಿದೆ, 1. ಔಟ್ಪುಟ್ ಈಸ್ ಈಕ್ವಲ್ ಟು 2. ನಮಗೆ ಔಟ್ಪುಟ್ 2 ಇದೆ, ಇನ್ಪುಟ್ 1 ಇದೆ. ಸೊ ಎನ್ ಈಸ್ ಈಕ್ವಲ್ ಟು ಔಟ್ಪುಟ್ ಲೈನ್ಸ್. ಇದರಲ್ಲಿ ಔಟ್ಪುಟ್ ಲೈನ್ಸ್ ಅಂತ ತಗೊಳ್ಳೋಣ. ಎನ್ ಈಸ್ ಈಕ್ವಲ್ ಟು ಔಟ್ಪುಟ್ ಲೈನ್ಸ್. ಎಷ್ಟು ಲೈನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಎಮ್ ಈಸ್ ಈಕ್ವಲ್ ಟು ಸೆಲೆಕ್ಟಿವ್ ಲೈನ್ಸ್. ಯಾವ ಔಟ್ಪುಟ್ ಮುಖಾಂತರ ಇನ್ಪುಟ್ ನಾವು ಕೊಟ್ಟಿರೋ ಇನ್ಪುಟ್ ಯಾವ ಔಟ್ಪುಟ್ ಮುಖಾಂತರ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಸೆಲೆಕ್ಟಿವ್ ಲೈನ್ಸ್. ಸೊ ಎರಡಕ್ಕೂ ಕೂಡ ಬೇರೆ ಬೇರೆ ಫಾರ್ಮುಲಾ ಇದೆ. ಸೊ ಎನ್ ಈಸ್ ಈಕ್ವಲ್ ಟು 2n. ನಂಬರ್ ಆಫ್ ಔಟ್ಪುಟ್ ಲೈನ್ಸ್ಗೆ ಎನ್ ಈಸ್ ಈಕ್ವಲ್ ಟು 2n, ಮತ್ತು ನಂಬರ್ ಆಫ್ ಸೆಲೆಕ್ಟಿವ್ ಲೈನ್ಸ್ ಎಮ್ ಈಸ್ ಈಕ್ವಲ್ ಟು log to the base 2 into n. ಸೊ ನಮಗೆ ಡಿಮಲ್ಟಿಪ್ಲೆಕ್ಸರ್ನ ಕ್ರಿಯೇಟ್ ಮಾಡಿ 1:2 ಅಂತ ಕೇಳಿದ್ದಾರೆ. ಏನಾಯಿತು, 1 ಇನ್ಪುಟ್ 2 ಔಟ್ಪುಟ್. ಬ್ಲಾಕ್ ಡಯಾಗ್ರಾಮ್ ಬರೆಯೋಣ. 1:2 ಡಿಮಕ್ಸ್ 1 ಇನ್ಪುಟ್, ಇದನ್ನು ಐ ಅಂತ ತಗೊಳ್ಳೋಣ, ಮತ್ತು 2 ಔಟ್ಪುಟ್ y0 y1. ಇವಾಗ ಬ್ಲಾಕ್ ಡಯಾಗ್ರಾಮ್ ಆಯಿತು. ಸೊ ನಮಗೆ ಇಲ್ಲಿ ಗೊತ್ತಾಯಿತು 2n ಆಯಿತು. ಔಟ್ಪುಟ್ ಲೈನ್ಸ್ ನಮಗೆ ಸಿಕ್ತು, ಅವ್ರು ಸ್ಪೆಸಿಫೈ ಮಾಡಿರೋ ಥರನೇ. ಅದೇ ರೀತಿ ನಮಗೆ ಸೆಲೆಕ್ಟಿವ್ ಲೈನ್ಸ್ ಬೇಕು. ಸೆಲೆಕ್ಟಿವ್ ಲೈನ್ಸು 1:2 ಇರ್ಬೋದು, 2:1 ಇರ್ಬೋದು. ಅದು ಮಲ್ಟಿಪ್ಲೆಕ್ಸರ್ ಥರನೇ, ಕೇವಲ ಒಂದೇ ಒಂದು ಮಾತ್ರ ಇರೋಕ್ಕಾಗೋದು. ಸೆಲೆಕ್ಟಿವ್ ಲೈನ್ಸ್ ಒಂದು ಮಾತ್ರ. ಸೊ ನಾವು ಎನೇಬಲ್ ಕೂಡ ಇಲ್ಲಿ ಹಾಕೋಣ. ಸೊ ಆಯಿತು, ಬ್ಲಾಕ್ ಡಯಾಗ್ರಾಮ್ ಆಯಿತು. ಇವಾಗ ಟ್ರುತ್ ಟೇಬಲ್ ಹೇಗೆ ಬರೆಯೋದು, ನಮ್ಮ ಇನ್ಪುಟ್ಗಳು ಯಾವುದ್ರ ಮುಖಾಂತರ ಕೊಡ್ಬೋದು, ಇ ಮತ್ತು S0. ನಮಗೆ ಔಟ್ಪುಟ್ ಆಗಿ ಬರೋದೇನು, 2 ಔಟ್ಪುಟ್ y0 ಮತ್ತು y1. ಸೊ ಹೇಗೆ 0 0 0 1 1 0 1 1. ಸೊ 0 0 ಕೊಟ್ಟಾಗ ಇಲ್ಲಿ ನೋಡಿ, ಎನೇಬಲ್ 0 ಇದ್ದಾಗ ನಾನು ಆವಾಗಲೇ ಹೇಳಿದೆ, ಎನೇಬಲ್ ಯಾವಾಗ 0,
ಇಫ್ ಎನೇಬಲ್ ಈಸ್ ಈಕ್ವಲ್ ಟು 0 ಅಂದರೆ ಲೋ ಕನೆಕ್ಷನ್ ಸಿಗುತ್ತೆ. ಅವಾಗ ಏನಾಗುತ್ತೆ, ಆಪ್ರೇಷನ್ ನಡೆಯೋದಿಲ್ಲ. ಅದಕ್ಕೋಸ್ಕರ 0 0 0 0 ಯಾವುದೇ ಆಪ್ರೇಷನ್ ಎನೇಬಲ್ ಆಫ್ ಇದ್ದಾಗ ನಡೆಯಲ್ಲ. ಸೊ ಇಲ್ಲಿ ಎನೇಬಲ್ ಆನ್ ಇದೆ ಅಂದರೆ ಎನೇಬಲ್ ಐ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಎನೇಬಲ್ 1 ಇದ್ದಾಗ ಏನಾಗುತ್ತೆ, ಐ ನಾಟ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಎನೇಬಲ್ 1 ಇದ್ದಾಗ ಮತ್ತು S0 0 ಆಗಿದ್ದಾಗ ಐ ನಾಟ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಐ ನಾಟ್ ಮುಖಾಂತರ ಔಟ್ಪುಟ್ ಬರುತ್ತೆ ಅಂದ್ಕೊಳ್ಳಿ. ಸೊ ಐ ನಾಟ್ ಅಂತೀನಿ, ಐ ಈ ಇನ್ಪುಟ್ ಆಗಿ ಬರಬೇಕಲ್ವಾ, ಏನು ಔಟ್ಪುಟ್ ಆಗಿ ಬಂತು ಅಂತ. ಸೊ ನೆಕ್ಸ್ಟ್ 0 ಐ, ಇದೇನು ಆರಾಮಾಗಿ ಬರಿಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಬರಿಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ ಬರಿಬೇಕಾದ್ರೆ ಒಂದನ್ನು ನೋಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಲೋ ಬಿಟ್ಸ್ ಬಂದಿದೆ ಅದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಓನ್ಲಿ ಕನ್ಸಿಡರ್ ಹೈ ಕೇಸಸ್. ಎನೇಬಲ್ ಯಾವಾಗ ಹೈ ಇದೆ ಆಗಿನ ಕೇಸಸ್ನ ಮಾತ್ರ ಜ್ಞಾಪನದಲ್ಲಿ ಇಟ್ಕೊಂಡು ನಾವು ಬರಿಬೇಕಾಗುತ್ತೆ. ಸೊ ವೈ ನಾಟ್ ಈಸ್ ಈಕ್ವಲ್ ಟು, ವೈ ನಾಟ್ಗೆ ಈಕ್ವೇಷನ್ ಬರೆಯೋಣ. ವೈ ನಾಟ್ ಈಸ್ ಈಕ್ವಲ್ ಟು ಇ ಇಂಟು ಎನೇಬಲ್ 1 ಕೊಟ್ಟಿದ್ದೀವಿ, ಇ ಇಂಟು S0 ಬಾರ್ ಯಾಕೆ 0 ಇದೆ, ಇಂಟು ಐ. ಏನು ನಮಗೆ ಇನ್ಪುಟ್ಟಾಗಿ ಕೊಟ್ಟಿದ್ವಿ, ಐ ಕೊಟ್ಟಿದ್ವಿ ಅಲ್ಲ, ಔಟ್ಪುಟ್ಟಾಗಿ ಏನು ಬಂದಿದೆ, ಐ. ನೆಕ್ಸ್ಟ್ y1 ಈಸ್ ಈಕ್ವಲ್ ಟು ಈ ವ್ಯಾಲ್ಯೂ 1 ಇದೆ, ಅದಕ್ಕೋಸ್ಕರ ಇ ಇಂಟು S0, ಯಾಕಂದರೆ S0 ವ್ಯಾಲ್ಯೂ 1 ಇದೆ. 1 ಇದ್ದಾಗ ನಾವು ಬಾರ್ ಹಾಕೋಂಗಿಲ್ಲ, ಇಂಟು ಐ. ಸೊ ನಮಗೆ ಬಂತು. ಈ ಈಕ್ವೇಷನ್ ಮೇಲೆ, ಈ ಸರ್ಕ್ಯೂಟ್ ಈಕ್ವೇಷನ್ ಮೇಲೆ ನಾವು ಡಯಾಗ್ರಾಮ್ ಮಾಡಬೇಕು. ಹೇಗೆ ಮಾಡೋದು, ಫಸ್ಟ್ ನಮಗೊಂದು ಎನೇಬಲ್ ಬೇಕು, ನೆಕ್ಸ್ಟ್ ಇನ್ಪುಟ್ ಐ ಬೇಕು, ನೆಕ್ಸ್ಟ್ S0 ಬೇಕು. ಇ ಐ ಮತ್ತು S0, ಆದರೆ S0 ಬಾರ್ ಕೂಡ ಇದೆ, ಅದಕ್ಕೋಸ್ಕರ ಈ ಒಂದು ನಾಟ್ ಗೇಟ್. ಸೊ ಇಲ್ಲೇನಿದೆ, ಎಲ್ಲ ಮಲ್ಟಿಪ್ಲೈ ಅಂದರೆ ನಾವೇನು ಮಾಡಬೇಕು, ಆ್ಯಂಡ್ ಗೇಟ್ನ ಹಾಕಬೇಕು. ಸೊ ನಮಗೆಷ್ಟು ಆ್ಯಂಡ್ ಗೇಟ್ ಬರುತ್ತೆ, 2 ಈಕ್ವೇಷನ್, ಅದರಿಂದ 2 ಆ್ಯಂಡ್ ಗೇಟ್. ಮೊದಲನೇ ಆ್ಯಂಡ್ ಗೇಟ್ ಔಟ್ಪುಟ್ ಏನು, y0. ಎರಡನೇ ಆ್ಯಂಡ್ ಗೇಟ್ ಔಟ್ಪುಟ್ ಏನು, y1. ಸೊ y0 ಏನಾಗಿದೆ, ಈ S0 ಬಾರ್ ಇಂಟು ಐ. ನೆಕ್ಸ್ಟ್ y1 ಏನು, ಈ S0 ಇಂಟು ಐ. ಸೊ ಇದು ಆಗಿತ್ತು ಸರ್ಕ್ಯೂಟ್ ಡಯಾಗ್ರಾಮ್. ಸರ್ಕ್ಯೂಟ್ ಈಕ್ವೇಷನ್ ಇರ್ಬೋದು, ಟ್ರೂತ್ ಟೇಬಲ್ ಮತ್ತು ಬ್ಲಾಕ್ ಡಯಾಗ್ರಾಮ್. ಇದು ಬ್ಲಾಕ್ ಡಯಾಗ್ರಾಮ್ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕೂಡ ನಾನು ಇನ್ನೂ ಡಿಸ್ಕಸ್ ಮಾಡ್ತೀನಿ. 1:4 ಡಿಮಾರ್ಕ್ಸ್ ಇರ್ಬೋದು, ಆ ಥರ ಎಲ್ಲ ಡಿಸ್ಕಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಂದನ್ನು ಕೂಡ ಪ್ಲೇಲಿಸ್ಟಲ್ಲಿ ಅಸೆಸ್ ಮಾಡ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.